ನಿಂದಿಸುವ ಮಂದಿಯನು ಬಂಧು ಬಾಂಧವರೆನ್ನು, ನಿಂದಿಸುವ ಮಂದಿಯನು ಬಂಧು ಬಾಂಧವರೆನ್ನು, ಟೀಕಿಸುವ ಜನರನೀ ತನ್ನಾಪ್ತರೆನ್ನು, ಟೀಕಿಸುವ ಜನರನೀ ತನ್ನಾಪ್ತರೆನ್ನು, ಜರಿದು ಬೈಯುವರನ್ನು ತಂದೆ ತಾಯಿಗಳೆನ್ನು, ಜರಿದು ಬೈಯುವರನ್ನು ತಂದೆ ತಾಯಿಗಳೆನ್ನು, ಕಲಿತರಿದೆ ಸಜ್ಜನಿಕೆ ಮುದ್ದು ರಾಮ, ಕಲಿತರಿದೆ ಸಜ್ಜನಿಕೆ ಮುದ್ದು ರಾಮ. ನಿಂದಿಸುವ ಮಂದಿಯನು ಬಂಧು ಬಾಂಧವರೆನ್ನು, ಟೀಕಿಸುವ ಜನರ ನೀ ತನ್ನಾಪ್ತರೆನ್ನು, ಕಲಿತರಿದೆ ಸಜ್ಜನಿಕೆ ಮುದ್ದು ರಾಮ. ಎಂಥ ಸರಳವಾದ ಪದದಲ್ಲಿ ಕವಿ ಹೇಳಿದ್ರು ನೋಡಿ. ಸಜ್ಜನಿಕೆ ಅಂತ ಒಂದು ಇದ್ದುಬಿಟ್ರೆ ನಮ್ಮ ಜೀವನದಲ್ಲಿ ಅನವಶ್ಯಕವಾದ ಸದ್ದುಗಳು ನಮಗೆ ಹದ್ದಿನ ರೂಪದಲ್ಲಿ ಯಾರಿಗೆ ಬಂದರೂ ಕೂಡ ನಮ್ಮ ಹೃದಯಕ್ಕೆ ಗುದ್ದು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ? ನಮ್ಮ ಅರಿವು ಎಚ್ಚರವಾಗಿದ್ದಾಗ, ನಮ್ಮ ಬದುಕು ನೇರವಾಗಿದ್ದಾಗ, ನಮ್ಮ ಜೀವನ ಪ್ರಾಮಾಣಿಕವಾಗಿದ್ದಾಗ. ಆದ್ದರಿಂದ ಅಂಜುವ ಎದೆ ನಮದಲ್ಲ, ಅಂಜಿಕೆ ಎಂಬುದು ನನಗಿಲ್ಲ ಅಂತ ನಾವು ಸೌಖ್ಯವಾಗಿರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಾವೇನು ಮಾಡಬೇಕು? ಟೀಕೆ ಟಿಪ್ಪಣಿಗಳಿಗೆ ನಾವು ಕಿವುಡರಾಗಬೇಕು. ಯಾವಾಗ ನಾವು ಕಿವುಡರಾಗಿಬಿಡ್ತೀವೋ ಆಗ ಆ ಹೊಟ್ಟೆ ಕಿಚ್ಚಿನ ಮಾತುಗಳು ನಮಗೆ ತಟ್ಟುವುದೇ ಇಲ್ಲ. ಅದು ಗಾಳಿಯಲ್ಲಿ ಕೇರಿದಾಗ ಧಾನ್ಯದಲ್ಲಿ ತೌಡು ದೌಡಾಯಿಸುವ ಹಾಗೆ ತನ್ನಷ್ಟಕ್ಕೆ ತಾನೇ ಗಾಳಿ ಒಳಗೆ ತೋರಿಕೊಂಡು ಹಾರಿ ಹೋಗುತ್ತೆ. ಆದರೆ ಇವೆಲ್ಲವೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಒಂದು ಫಲಿತಾಂಶಕ್ಕೆ ಬರಬೇಕಾದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಯಾರನ್ನೂ ನಿಂದಿಸಬಾರದು. ನಿಂದಿಸುವವರನ್ನು ವಂದಿಸುತ್ತಾ ನಂದುತ್ತಾ ಅನ್ನುವ ರೀತಿಯಲ್ಲಿ ಇದ್ದುಬಿಟ್ಟರೆ ಎದೆಗೆ ಗಂಧ ಪೂಸಿಕೊಂಡಂತೆಯೇ ಹೌದು. ನಮ್ಮ ಹೃದಯ ಸೌಖ್ಯವಾಗಿರುತ್ತೆ, ತಂಪಾಗಿರುತ್ತೆ. ಆ ದೃಷ್ಟಿಯಲ್ಲಿ ನಾವು ಟೀಕೆ ಮಾಡುವವರಿಗೆ ಎಡೆ ಮಾಡಿಕೊಡು ಕಡು ಟೀಕೆ ಟಿಪ್ಪಣಿಗೆ, ನಿನ್ನ ಮಾತೇ ಕಡೆಯ ಮಾತೇನಲ್ಲ. ಯಾವುದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲವೋ ಅಂಥದ್ದೆಲ್ಲ ಟೀಕೆಯಿಂದ ಸರಿಯಾಗಿ ಅರ್ಥೈಸಿಕೊಂಡು ನಾವು ಓಕೆ ಮಾಡಿಕೊಂಡರೆ ಜೋಕೆಯಿಂದ, ಆಗ ನಮ್ಮ ಬದುಕು ಜೋಕಾಲಿ ಆಗೋದೇ ಇಲ್ಲ. ಜೋಕಾಲಿ ಆಗೋದೇ ಇಲ್ಲ. ಉಯ್ಯಾಲೆಯ ಮೂಲಕ ವಸಂತ ಕಾಲದಲ್ಲಿ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಿಸುತ್ತಾ ರಾಧಾರಮಣ ತಾನು ನಲಿದ ಹಾಗೆ ನಮ್ಮ ಬದುಕು ನಲಿಯುತ್ತೆ. ಹಾಗಾಗಿ ನಮ್ಮ ಬದುಕು ಯಾವತ್ತೂ ಸತ್ಯದ ಕಡೆಗೆ ಸಜ್ಜನಿಕೆಯಿಂದ ನುಲಿಯುವ ಹಾಗೆ ನೋಡಿಕೊಂಡರೆ ನಮ್ಮ ಜೀವನದ ಸಾರ್ಥಕ್ಯ ಅನ್ನುವುದಕ್ಕೆ ಇದು ಸಜ್ಜಿಗೆಯಾಗುತ್ತೆ.